ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನಿ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಜೀರಿಗೆ ರಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಮಿಕ್ಸಿಗೆ ಟೊಮೆಟೊ ಆಗಲಿ ಜೀರಿಗೆ ಆಗಲಿ ಏನೂ ಬಳಸ್ತೀರಾ ದಿಢೀರಂತ 10 ನಿಮಿಷದಲ್ಲಿ ಮಾಡ್ಬೋದಾದಂತಹ ಈಸಿ ಮೆಥಡಲ್ಲಿ ಟೊಮೆಟೊ ರಸನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 4 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ 15ರಿಂದ 20 ಹೆಸರು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಕರಿಮೆಣಸು ಅರ್ಧ ಟೀ ಸ್ಪೂನಷ್ಟು, ಹುಣಸೆಹಣ್ಣು 1 ನಿಂಬೆಹಣ್ಣಿನ ಗಾತ್ರದಷ್ಟು, ಉಪ್ಪು, ಅರಿಶಿನ, ಎಣ್ಣೆ, ಸಾಸಿವೆ ಇಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಲೋಟಕ್ಕೆ ನಾನಿಲ್ಲಿ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸು, ಬೆಳ್ಳುಳ್ಳಿನೂ ನಾನು ಜಜ್ಜಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಕುಟ್ಟೋ ಅಂಥ ಕುಟಾಣಿ ಚಿಕ್ಕದು ಇಲ್ಲ, ಅದರಿಂದ ನಾನಿವತ್ತು ಇಲ್ಲಿ ಗ್ಲಾಸಲ್ಲಿ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕುಟಾಣಿ ಇತ್ತು ಅಂತಂದರೆ, ಜಜ್ಜೋ ಅಂಥದ್ದು ಏನಾದರೂ ಇತ್ತು ಅಂದರೆ ನೀವು ಅದರಲ್ಲಿನೇ ನೀಟಾಗಿ ಹಾಕ್ಕೊಂಡು ಜಜ್ಕೋಬೋದು ಕುಟಾಣಿಯಲ್ಲಿ. ಇದಕ್ಕೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಜಜ್ಜಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ನೆನೆಸಿ ಕಿವುಚಿಟ್ಟು ಅದನ್ನು ಶೋಧಿಸಿ ತೊಗೊಂಡಿದ್ದೆ. ಈಗ ಇದಕ್ಕೆ ಟೊಮೆಟೊನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ನಾವು ಕೈಗೊಜ್ಜೆಲ್ಲ ಇಸಕ್ತೀವಲ್ಲ, ಆ ಟೇಸ್ಟು ಸ್ವಲ್ಪ ಇನ್ಕ್ಲೂಡ್ ಆಗುತ್ತೆ ಇದಕ್ಕೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ಈಸಿಯಾಗೂ ಮಾಡ್ಕೋಬೋದು. ಇಲ್ಲಿ ನಾನು ಹಸಿ ಟೊಮೆಟೊನೇ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಕಟ್ ಮಾಡಿ ತೊಗೊಂಡಿರೋದ್ರಿಂದ ಕಿವುಚೋದಕ್ಕೆ ಈಸಿ ಆಗುತ್ತೆ. ಇದನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು. ಕೈಗೊಜ್ಜು ರುಚಿನೂ ಬರುತ್ತೆ. ಜೀರಿಗೆ ಎಲ್ಲ ಹಾಕಿ ಕುದಿಸೋದ್ರಿಂದ ಜೀರಿಗೆ ರಸದ ರುಚಿನೂ ಬರುತ್ತೆ. ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಕಿವುಚ್ಕೊಂಡು ಆದಮೇಲೆ ಇದಕ್ಕೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಸ್ವಲ್ಪ ಚೆನ್ನಾಗಿ ಕಿವುಚ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕು ಅಂದರೆ ನೀವು ಕಟ್ ಮಾಡಿ ಆಮೇಲೂ ಸಹ ಕಿವುಚ್ಕೋಬೋದು. ನಾನು ಇಲ್ಲಿ ಕಟ್ ಮಾಡ್ತೀರಾ ಹಾಗೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಕೈಯಲ್ಲಿನೇ ಕಿವುಚ್ಕೊಳ್ತಾ ಇದ್ದೀನಿ. ಟೊಮೆಟೊಲ್ಲಿರೋಂತಹ ರಸ ಎಲ್ಲ ಚೆನ್ನಾಗಿ ಬಂದು ನುಣ್ಣಗಾಗಬೇಕು ಟೊಮೆಟೊ, ಅಂದರೆ ಅಟ್ಲೀಸ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀವಲ್ಲ ಆ ರೀತಿ ಆಗಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಕೈಗೊಜ್ಜು ಟೇಸ್ಟ್ಗೆ ಹೇಗೆ ಕಿವುಚ್ಕೊಳ್ತೀವಿ ಅದೇ ಥರ ಇದನ್ನು ಕಿವುಚಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕೈಗೊಜ್ಜು ರುಚಿ ಬರೋದಕ್ಕೋಸ್ಕರನೇ ಇಲ್ಲೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಕಿವುಚ್ಕೋಬೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಷ್ಟೇ ರೆಸಿಪಿನೇ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಇದಕ್ಕೆ ಒಂದು ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಿಟಪಟ ಅಂತ ಚೆನ್ನಾಗಿ ಅಂದಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಒಗ್ಗರಣೆಗೋಸ್ಕರ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅದೆರಡು ಫ್ರೈ ಆದಮೇಲೆ ನಾನು ಏನು ಗ್ಲಾಸಲ್ಲಿ ಹಾಕಿ ಕುಟ್ಕೊಂಡಿದ್ದೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟನ್ನು ನಾನು ಗ್ಲಾಸ್ಗೆ ಹಾಕಿ ಚೆನ್ನಾಗಿ ಕುಟ್ಕೊಂಡಿದ್ದೆ. ಆ ಪೇಸ್ಟ್ನ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ನಾನು ಏನು ಕಿವುಚಿಟ್ಕೊಂಡಿದ್ದೆ ಟೊಮೆಟೊ, ಹುಣಸೆಹಣ್ಣು, ಟೊಮೆಟೊ ಸಮೇತವಾಗಿ ಹಾಕಬೇಕು. ಫಿಲ್ಟ್ರ್ ಮಾಡಿ ಹಾಕಬಾರ್ದು. ನಿಮ್ಗೆ ಇಷ್ಟ ಆಗಲ್ಲ ಟೊಮೆಟೊ ತಿನ್ನೋ ಅಂಥವ್ರು ಬೇಕಾದರೆ ಫಿಲ್ಟ್ರ್ ಮಾಡಿ ಹಾಕೋಬೋದು, ಬಟ್ ಟೊಮೆಟೊ ಸಮೇತ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಅದನ್ನು ಇದಕ್ಕೆ ಹಾಕಿ ಆದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆಗಷ್ಟೇ ಒಣಮೆಣ್ಸಿನ್ಕಾಯಿನ ಹಾಕಿದ್ದೆ, ಅದರಿಂದ ಇಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ನೀರು ಎಷ್ಟು ಬೇಕೋ ಹುಳಿ ಎಷ್ಟು ಬೇಕೋ ನೋಡಿಕೊಂಡು ರಸನ ಒಂದೇ ಒಂದು ಕುದಿ ಮಾತ್ರ ಕುದಿಸ್ಕೋಬೇಕು. ತುಂಬ ಕುದಿಸ್ಕೊಂಡ್ರೆ ಕಹಿ ಬಂದುಬಿಡತ್ತೆ. ಆದ್ದರಿಂದ ಇಲ್ಲಿ ಒಂದೇ ಒಂದು ಕುದಿ ಬರೋಷ್ಟು ಮಾತ್ರ ಕುದಿಸ್ಕೊಂಡಿದ್ದೀನಿ. ಕುದಿಸ್ಕೊಂಡು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ನೋಡಿ ಕಲಸಿದ ಮೇಲೆ ಮತ್ತೊಂದು ಕುದಿ ಬಂತು. ಈಗ ಗ್ಯಾಸ್ ಆಫ್ ಮಾಡಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ದಿಢೀರಾಗಿ 10 ನಿಮಿಷದಲ್ಲಿ ಮಾಡ್ಕೋಬೋದು ಅಂತಹ ರಸ. ಕರೆಂಟ್ ಇಲ್ಲದೆ ಇರುವಂಥ ಟೈಮಲ್ಲಿ ಏನಾದರೂ ದಿಢೀರಾಗಿ ಮಾಡ್ಕೋಬೇಕು ಅಂತ ಅನ್ನಿಸಿದಾಗ, ಮೂಡ್ ಆಫ್ ಆಗಿದ್ದಾಗ, ಒಳ್ಳೆ ಟೇಸ್ಟಿ ಊಟ ತಿನ್ನಬೇಕು ಅನ್ನಿಸ್ದಾಗ, ನಾಲ್ಗೆ ರುಚಿ ಕೆಟ್ಟಿದ್ದಾಗ ಈ ರೆಸಿಪಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.